ಗುರೂಜಿ ಹಾಗಾದ್ರೆ ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ? ನೋಡಿ ವೃಷಭ ರಾಶಿಯವರು ಈಗಾಗಲೇ ನಾನು ಜನ್ಮ ಗುರು ಇದ್ದೇನೆ. ಮೇಷರಾಶಿ ಏನು 7.5 ಅಂತ ಬದಲಾವಣೆ ಆಗುತ್ತೆ, ಪ್ರಾರಂಭ ಆಗುತ್ತೆ ಅಂತ ಹೇಳುವಂಥದ್ದು ಏನು ಲೆಕ್ಕಾಚಾರ ಇರುತ್ತೆ. ಈ ಕುಂಭರಾಶಿಯಿಂದ ಮೀನ ರಾಶಿಗೆ ಶನಿ ಬದಲಾವಣೆಯಿಂದ ಒಳ್ಳೆ ಫಲಗಳನ್ನು ನಾವು ನೋಡಬಹುದು. ಮತ್ತೆ ಅದರ ಜೊತೆಗೆ ಮೇ ತಿಂಗಳಿಂದ ಇವ್ರಿಗೆ ಬಹಳ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ. ಆದರೆ ಈ ರವಿ ಬದಲಾವಣೆಯಿಂದ ಏನೆಲ್ಲ ಒಳ್ಳೇದಾಗುವಂಥದ್ದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ. ನೋಡಿ ಇವರಿಗೆ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂಥದ್ದು ಇರುತ್ತೆ. ಅಂದ್ರೆ ವರ್ಷದ ಪ್ರಾರಂಭದಲ್ಲೇ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಮೊನ್ನೆ ಗುರುಗಳು ಹೇಳ್ತಾ ಇದ್ರು ವೃಷಭ ರಾಶಿಯವರಿಗೆ ರಾಜಯೋಗ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಹೌದು ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಏನು ಕೈ ಹಾಕಿದ್ರೇನು ಅಭಿವೃದ್ಧಿ ಆಗುತ್ತೆ, ಪಂಚರಾಜ ಯೋಗಗಳಿದೆ ಅನ್ನುವಂಥದ್ದು ಇಡೀ ವರ್ಷ ಫಲವನ್ನ ಹೇಳುತ್ತೆ. ಆದರೆ ಈ ಸಂಕ್ರಮಣದಿಂದ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂಥದ್ದು, ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ವಿಚಾರ ಆಗ್ಬೋದು, ನೀವು ಕೆಲಸದಲ್ಲಿ ಏನಾದರೂ ವರ್ಕ್ ಲೋಡ್ ಜಾಸ್ತಿ ಆಗ್ಬೋದು, ಏನಕ್ಕಪ್ಪ ಈ ಕೆಲಸ ಬಿಟ್ಟು ಬಿಟ್ಟು ಬೇರೆ ನೋಡೋಣ, ಆ ಥರ ಮನಸ್ಥಿತಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಯಾವುದು ರೀತಿಯಾದಂಥ ಬೇಡವಾದಂಥ ಚಿಂತನೆಗಳಿಗೆ ಹೋಗಬೇಡಿ. ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಅದರಲ್ಲಿ ನೋಡಿ, ಹೃದಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ, ಯಾವಾಗೂ ಹಾರ್ಟ್ ಪ್ರಾಬ್ಲಮ್ ಇರುವಂಥವ್ರು ಸ್ವಲ್ಪ ಆದಷ್ಟು ಹೆಚ್ಚು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಅಂದರೆ ಚಿಕ್ಕ ಪುಟ್ಟ ಆರೋಗ್ಯದನೇ ಅದು ನಿಮಗೆ ದೊಡ್ಡದು ಅನಿಸುವಂಥ ಸಾಧ್ಯತೆ ಇರುತ್ತೆ. ಮತ್ತು ಸರ್ವೇ ಸಾಮಾನ್ಯವಾಗಿರುವಂಥದ್ದಂದರೆ ಈಗೆಲ್ಲ ನಾವು ನೋಡಬಹುದು, ಶುಗರು, ಬಿ ಪಿ ಇದೆಲ್ಲ ಸಾಮಾನ್ಯ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಈಗ ಬಂದು ತೊಂದರೆ ಕೊಡ್ತಾ ಇರೋದಂದರೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥದ್ದು, ಮತ್ತು ವರ್ಕ್ ಲೋಡ್ ಜಾಸ್ತಿ ಆಗಿ ಹೆಚ್ಚಿನ ಮಟ್ಟಿಗೆ ತಲೆನೋವು ಇಂತಹದ್ದೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ತಿಂಗಳ ಕಾಲ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವೃಷಭ ರಾಶಿಯವರು ಕೊಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಕುಟುಂಬದ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಳ್ಳುವಂಥದ್ದಿರುತ್ತೆ. ನೋಡಿ, ಏನಾದರೂ ಆಸ್ತಿ ವಿಚಾರದಲ್ಲಿ ಭಾಗಗಳನ್ನು ಮಾಡ್ಕೋಬೇಕಾದ್ರೆ, ಈಗ ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿ, ಈ ಆಸ್ತಿ ವಿಚಾರದಲ್ಲೇ ದೊಡ್ಡ ಮಟ್ಟಿಗೆ ತೊಂದರೆಗಳಾಗುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಕುಟುಂಬದಲ್ಲಿ ಅಂತ ಹೇಳಿದಾಗ ನಾವು ಆಸ್ತಿ ಮತ್ತು ಹಿರಿಯರ ಒಂದು ಸಂಪಾದನೆ ಮಾಡಿದ್ದು ಒಂದೇ ಅಲ್ಲ, ಗಂಡ ಹೆಂಡತಿ ನಡುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದನ್ನು ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಫೆಬ್ರವರಿವರೆಗೂ ಸ್ವಲ್ಪ ಬಹಳ ಫೆಬ್ರವರಿ 14ನೇ ತಾರೀಕುವರೆಗೂ ಸ್ವಲ್ಪ ಬಹಳ ಎಚ್ಚರಿಕೆ ಅಗತ್ಯ ಇದೆ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಆದಷ್ಟು ಗಂಡ ಹೆಂಡತಿ ವಿಚಾರದಲ್ಲಿ ಹೆಚ್ಚು ಜಾಗೃತೆ ವಹಿಸಬೇಕು. ಚಿಕ್ಕ ಪುಟ್ಟ ವಿಚಾರ ಅದು ದೊಡ್ಡ ಮಟ್ಟಿಗೆ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಏನು ಪರಿಹಾರ ಮಾಡ್ಕೋಬಹುದು ಇವರು? ನೋಡಿ, ಆದಷ್ಟು ಸಹ ಕೃಷ್ಣನ ಪ್ರಾರ್ಥನೆ, ನೀವು ಕೃಷ್ಣನ ಅಷ್ಟೋತ್ತರವನ್ನು ಪಠನೆ ಮಾಡುವಂಥದ್ದು, ಅಥವಾ ಈ ಹತ್ತಿರದಲ್ಲಿ ಕೃಷ್ಣನ ದೇವಸ್ಥಾನ ಇದ್ದರೆ ಸಾಧ್ಯವಾದಷ್ಟು ನಿಮಗೆ ಒಂದು 4 ಶನಿವಾರಗಳು ಬರುತ್ತೆ. 4 ಶನಿವಾರನೂ ತುಳಸಿ ಅರ್ಚನೆ ಮಾಡಿಸುವಂಥದ್ದು, ದಂಪತಿಗಳ ಇಬ್ಬರ ಹೆಸರಲ್ಲಿ ಸಹ ಅರ್ಚನೆ, ಅವರ ಗೋತ್ರ ನಕ್ಷತ್ರವನ್ನು ಹೇಳಿ ಅರ್ಚನೆ ಮಾಡಿಸೋದ್ರಿಂದನೂ ಏನಾದರೂ ಸಮಸ್ಯೆಗಳು ಏನಾದರೂ ಇದ್ರೂ ನಿವಾರಣೆ ಆಗುತ್ತೆ. ಅಥವಾ ಹತ್ತಿರದಲ್ಲಿ ದೇವಸ್ಥಾನ ಇರೋದಿಲ್ಲ ಕೆಲವೊಮ್ಮೆ, ಕೃಷ್ಣನ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದನೂ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ.